ನೋಡಿ ಇಲ್ಲಿಂದ ವ್ಯೂ ಸೂಪರಾಗಿ ಕಾಣುತ್ತೆ ಅಲ್ಲ. ಇದೇ ಪೀಕ್ ಲಾಸ್ಟು ಕೊನೆಯಲ್ಲಿ ಸಿಗೋ ಕೋಟೆ ಇದು. ನೋಡಿ ವ್ಯೂ, ಬ್ಯೂಟಿಫುಲ್ ವ್ಯೂ. ಹಾಂ, ಓಕೆ. ಜಗನ್ನಾಥ ಮತ್ತು ಸೂರ್ಯದೇವ ಅಂತೆ ನೋಡಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಕುಮಾರ್ ದಾಸರಲ್ಲಿ. ನನ್ನ ಯೂಟ್ಯೂಬ್ ಚಾನೆಲ್ ಹಾಗೂ ವ್ಲಾಗಿಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಕೈವಾರ ಬೆಟ್ಟಕ್ಕೆ ಟ್ರೆಕ್ ಬಂದಿದ್ವಿ. ಪಕ್ಕದಲ್ಲಿ ಅಣ್ಣ ಬಂದು ಕಾಣಿಸ್ತಾರೆ ನೋಡಿ. ಯಾರು ಗೊತ್ತವರು? ನಮ್ಮ ಸ್ಕೂಲ್ ಮೇಟು. ನನ್ನ ಜೊತೆ ಸುಮಾರು ಟ್ರೆಕ್ಗಳು ನೋಡಿರ್ತೀರ. ಇವನಿಗೂ ಟ್ರೆಕ್ ಹುಚ್ಚಿಡ್ಸ್ಬಿಟ್ಟಿದ್ದೀನಿ ಪಾಪ. ನಾನು ಕರೆದೆ ಅಂತ ಬಂದವನೇ. ಸೊ ಇವತ್ತು ಕೈವಾರ ಬೆಟ್ಟಕ್ಕೆ ಬಂದಿದ್ವಿ ನೋಡಿ, ಕಾಣಿಸ್ತಾ ಇದೆಯಲ್ಲ. ಸೊ ಈಗ ಹೋಗಬೇಕು ನೋಡಿ. ಸುತ್ತ ಫಾರೆಸ್ಟ್ ನೋಡಿ, ಇವೆಲ್ಲ ಇದೆಯಂತೆ. ಚಿರತೆ, ಕರಡಿ. ಸೊ ಈ ರೂಟ್ ಹೋಗಬೇಕು. ಫುಲ್ಲು ಕಾಡು ದಾರಿ. ಇಲ್ಲಿಂದ ಟ್ರೈನ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ನೋಡಿ ಹೇಗಿದೆ, ಫುಲ್ಲು ಟ್ರೈಲ್ ನೋಡಿ. ಸೂರ್ಯನ ಬೆಳಕು ಸಹ ಅಷ್ಟು ಬೀಳೋದಿಲ್ಲ ನೋಡಿ. ಕಾಡು ದಾರಿಯಲ್ಲಿ ಹೋಗ್ಬೇಕು. ಪೈಪ್ಲೈನ್ ನೋಡಿ, ಇಲ್ಲಿಂದ ವ್ಯೂ ಸೂಪರಾಗಿ ಕಾಣುತ್ತೆ ನೋಡಿ. ಫುಲ್ಲು ಬೆಟ್ಟದ ಮೇಲೆ ಈಗ ಕ್ಲೌಡ್ಸ್ ಫಾರ್ಮ್ ಆಗಿದೆ. ಕಾಣಿಸ್ತಾ ಇದೆಯಲ್ಲ, ಸನ್ಲೈಟೇ ಬೀಳಲ್ಲ ನೋಡಿ. ಸೂಪರಾಗಿದೆ ಈ ಜಾಗ. ಇದು ಬಿಟ್ಟು ಬೇರೆ ಟ್ರಕ್ಸ್ಗಳು ನಮ್ಮ ನೋಡಿರ್ತೀರಲ್ವ ನೀವು, ಚಾರಣ ಅವರು ಕಂಡಕ್ಟ್ ಮಾಡ್ತಾರೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ನೀವು ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು ಟ್ರೆಕ್ ಮಾಡ್ಬೋದು. ಕುದುರೆಮುಖ, ಬಂಡಾಜೆ ಎಲ್ಲ ಮಾಡ್ಬೋದು. ಅಕ್ಟೋಬರ್ ನಂತರ ಕುಮಾರ ಪರ್ವತ ಎಲ್ಲ ಟ್ರೆಕ್ ಮಾಡ್ಬೋದು. ಓಕೆ, ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ತೊಗೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಸ್ಲಾಟ್ಸ್ ಬುಕ್ ಮಾಡ್ಕೊಳ್ಳಿ, ಟ್ರೆಕ್ ಮಾಡಿ. ಸೊ ನೀವು ಈ ಕೈವಾರ ಬೆಟ್ಟದಲ್ಲಿ ಟ್ರೈಲ್ ಮಿಸ್ ಆಗೋಲ್ಲ, ಯಾಕಂದರೆ ನೀಟಾಗಿ ದಾರಿ ಮಾಡಿದ್ದಾರೆ. ಸೊ ಎಲ್ಲೂ ಮಿಸ್ ಆಗೋಲ್ಲ. ಗೈಡ್ ಇಲ್ಲ ಅಂದರೂ ಸಹ ನೀವೇ ಹೋಗ್ಬೋದು. ಬಂದರೆ ಬೆಳಗ್ಗೆ 6 ಗಂಟೆಗೆ ಬನ್ನಿ. ಅದು ಬೆಸ್ಟ್ ಟೈಮು ಯಾವುದೇ ಬೆಟ್ಟಗಳಿಗೆ ಟ್ರೆಕ್ ಮಾಡೋದಕ್ಕೆ. ಬೆಸ್ಟ್ ಟೈಮಿಂಗ್ಸ್ 6 ಗಂಟೆ. ಲೇಟ್ ಆದಮೇಲೆ ಬರೋಕ್ಕೆ ಹೋಗಬೇಡಿ, ನಿಮ್ಮ ಎನರ್ಜಿನೇ ಅರ್ಧ ಹೋಗ್ಬಿಡುತ್ತೆ. 6 ಗಂಟೆ ಬೆಸ್ಟ್ ಟೈಮ್. ಫಾಗ್ ನೋಡೋದಲ್ಲ, ಕ್ಲೌಡ್ಸ್ ಒಳಗಡೆ ಇಂಟ್ರಾಕ್ಟ್ ಇದ್ದೀವಿ. ತುಂಬ ಜನ ಬಂದಿದ್ದಾರೆ. ಇವತ್ತು ಸಂಡೇ ಅಲ್ವಾ ನೋಡಿ. ಫುಲ್ಲು ಫಾಗ್ ಕಾಣಿಸ್ತದಲ್ಲ. ಫುಲ್ಲು ಫಾಗ್ ಆಗಿಬಿಟ್ಟಿದೆ. ಒಂದೇ ಸಮತ್ಕೊ ಬಂದಿದ್ದು ಬರ್ಬೇಕಾದ್ರೆ ಚಳಿ, ಈಗ ಸೆಕೆ ಕಿತ್ಕೊತಾ ಇದೆ.
ಫುಲ್ಲು ಮೋಡ ಮುಚ್ಕೊಬಿಟ್ಟಿದೆ ಗುರು. ಸೊ ನೋಡಿ ನೋಡಿ ಏನು ಕಾಣ್ತಾಯಿಲ್ಲ. ಸ್ಕಂದಗಿರಿಲ್ಲ ರಿಷಾ, ನಮ್ಮ ಮುಂದೆನೇ ಈ ಥರ ಕ್ಲೌಡು ಮಾಮೂಲಿ ಊರು ಕಾಣಿಸ್ತಾ ಇರುತ್ತೆ. ಬಟ್ ಬೇಗ ಹೋಗ್ಬೇಕು, ಇವಾಗ ಆಗಲ್ಲ. ಮುಂಚೆ ಕಡೆ ಹೋದ್ರೆ ರಿಷಾ ನಿನಗೆ ಫಸ್ಟ್ ಊರು ಕಾಣಿಸ್ತಾ ಇರುತ್ತೆ ಲೈಟೆಲ್ಲ. ಆಮೇಲೆ ನಿನ್ನ ಮುಂದೆನೇ ಈ ಥರ ಇದ್ರ ಥರ ಹರ್ಕೊಂಬರುತ್ತೆ, ಇದು ಫಾರ್ಮ್ ಆಗುತ್ತೆ ಹಿಂಗೆ. ಸಖತ್ತಾಗಿದೆ ನೋಡಿ. ಸೊ ಬಂದಿದ್ದಕ್ಕೇನು ಮೋಸ ಇಲ್ಲ. ನನಗೆ ಡೌಟ್ ಇತ್ತು, ಮಳೆ ಎಲ್ಲ ಇದಾಗಿತ್ತಲ್ಲ, ಸೊ ವ್ಯೂ ಇರುತ್ತೋ ಇಲ್ವೋ ಅಂತ. ಓಕೆ, ಪ್ರಾಬ್ಲಮ್ ಇಲ್ಲ. ನೋಡಿ ಇನ್ನೂ ಈ ಮೋಡದೊಳಗಡೆ ಎತ್ಕೊಂಡು ಹೋಗ್ಬೇಕು. ಕಾಣಿಸ್ತಾ ಇದೆಯಲ್ಲ ನಮ್ಮ ಹರೀಶ ಹೋಗ್ತಾನೆ ನೋಡಿ. ಹತ್ತು ರಾಜ ಕಾಣಿಸ್ತಾ ಇದೆಯಲ್ಲ. ಮೇಲ್ವರೆಗೂ ಇದೇ ಥರ ಇರುತ್ತೆ. ಇಲ್ಲಿ ಹೀಗಿದ್ಮೇಲೆ ಫುಲ್ ಕಂಪ್ಲೀಟ್ ಪೀಕ್ವರೆಗೂ ಇದೇ ಥರನೇ ಇರುತ್ತೆ ವೆದರ್. ಬರ್ತಾವ ನೋಡಿ. ಯಾಕೆ ಗುರು ಸುಸ್ತಾಯ್ತಾ? ಸುಸ್ತಾಗಲೇಬೇಕು. ಒಂದೇ ಸಲ ಎತ್ಕೊಂಬಂದ್ರೆ ಸುಸ್ತಾಗಲ್ವಾ? ನೋಡಿ ಫುಲ್ಲು ಏನಪ್ಪ ಒಂದು ಒಳ್ಳೆ ವಿಷಯ ಅಂದರೆ ವೆದರ್ ತಂಪಾಗಿದೆ ನೋಡಿ. ಕತ್ಲೆ ದಾರಿ, ಸನ್ಲೈಟ್ ಬೀಳಲ್ಲ. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಸನ್ಲೈಟ್ ಬರುತ್ತೇನೋ ಗೊತ್ತಿಲ್ಲ. ನೋಡಿ ಇವಾಗ ಕಾಣಿಸ್ತಾ ಇದೆ. ಅಷ್ಟು ಬೆಳಕಿಲ್ಲ, ಹಿಂಗೆ ಬಕ್ಕೊಂಡೆ ಹಿಂಗೆ ಹೋಗ್ಬೇಕು ನೋಡಿ. ಕಾಣಿಸ್ತಾ ಇದೆಯಾ? ಹೀಗೆ ಹೋಗ್ಬೇಕು. ಓಕೆ, ಹೋದ್ಮೇಲೆ ದಾರಿ ಸಿಗುತ್ತೆ. ಸೊ ನೋಡ್ರಿ ಹಿಂಗೆ ಸಖತ್ತಾಗಿದೆ ಅಲ್ಲ. ಇನ್ನೂ ಪೀಕಿಗೆ ಹೋಗಬೇಕು. ಫುಲ್ಲು ಏನೂ ಕಾಣ್ತಾರ. ಸಖತ್ತಾಗಿದೆ. ಭೀಮನ್ ಕಿಂಡಿಕ್ಕಿನ ಸೂಪರ್ ಆಗಿದೆ. ಭೀಮನ್ ಕಿಂಡಿಗೆ ಹೋದಾಗ ಊಟಿ ಫೀಲ್ ಇತ್ತು, ಇದು ಅದರ ಅಪ್ಪನಂತ ಫೀಲ್ ಇದೆ. ಇದು ಅಲ್ಟಿಮೇಟ್. ಇದು ಕೋಟೆ. ಸೊ ಇಲ್ಲಿಂದ ಕಾಣಿಸ್ತಾ ಇದೆಯಲ್ಲ, ಆ್ಯಕ್ಚುಲಿ ಸ್ವಲ್ಪ ಕೆಳಗಡೆಯಿಂದ ಕೋಟೆ ಸಹ ಕಾಣಲ್ಲ ಮಂಜಿರೋದ್ರಿಂದ. ಸೊ ಈ ಕೋಟೆ ಆದಮೇಲೆ ಇನ್ನೊಂದು 200 ಮೀಟ್ರ್ ಹೋಗಬೇಕು. ನೋಡಿ ಈಗ ಅಂದ್ಕೊಂಡಷ್ಟು ಸುಲಭ ಇಲ್ಲ ಕೈವಾರ ಬೆಟ್ಟ. ಸೊ ಮಾಡಿ ರೂಢಿ ಇರೋದ್ರಿಂದ ಓಕೆ ಬರ್ಬೋದು. ಬನ್ನಿ, ವೀಕೆಂಡ್ ಬರ್ತೀರೋ ವೀಕ್ ಡೇಸ್ ಬರ್ತೀರೋ ನೋಡಿ, ಸ್ವಲ್ಪ ಬಂದು ಟ್ರೆಕ್ ಮಾಡಿ. ಇದು ನೋಡಿ ಹೇಗಿದೆ, ಹೀಗೆ ಹೋಗ್ಬೇಕು. ಕಾಣಿಸ್ತಾ ಇದೆಯಲ್ಲ, ಹೀಗೆ ಹೋಗ್ಬೇಕು. ಇದೇ ಪೀಕ್ ಲಾಸ್ಟು, ಕೊನೆಯಲ್ಲಿ ಸಿಗೋ ಕೋಟೆ ಇದು ನೋಡಿ. ಮೇಲೆ ಬಂದರೆ ವೆದರ್ ವಾವ್ ಬ್ಯೂಟಿ ಸೂಪರ್ ಆಗಿದೆ ನೋಡಿ. ಒಂದು ವಿಷಯ ಗೊತ್ತಾ, ಆ್ಯಕ್ಚುಲಿ ಸೈನ್ ಮಾಡಿ ಲಾಸ್ಟ್ ಎಂಟ್ರಿ ಆಗಿದ್ದು ನಂದು ಹರೀಶಿದ್ದೆ, ನಂದೇ ಒಂದು. ಬಟ್ ಫಸ್ಟ್ ಬಂದಿದ್ದು ನಾವೇ. ಫಸ್ಟು ಬಂದಿದ್ದು ಗ್ರೇಟು ಅಥವಾ ಇನ್ನೊಂದು ಗ್ರೇಟು ಅಂತಲ್ಲ. ಏನಾಗುತ್ತೆ, ಯೂಶಲಿ ವೀಕೆಂಡ್ಸ್ ನಾನು ಬರಲ್ಲ ಇದಕ್ಕೇ. ಬಟ್ ನಮ್ಮ ಹರೀಶನ್ಗೆ ಸ್ವಲ್ಪ ವೀಕ್ ಡೇಸ್ ಬರೋಕ್ಕಾಗಲ್ಲ. ವೀಕೆಂಡ್ ಇಂತಕ್ಕೆ ಬರಲ್ಲ ಅಂತಂದರೆ ಜನ ಜಾಸ್ತಿ ಇರ್ತಾರೆ, ಇಲ್ಲೂ ಟ್ರಾಫಿಕ್ ಫಾರ್ಮ್ ಆಗುತ್ತೆ, ಜಾಗ ಬಿಡಲ್ಲ. ಎಸ್ಪೆಷಲಿ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಫೋಟೋಸು. ಆಮೇಲೆ ಅದೇನು ಎಕ್ಸೈಟ್ ಆಗುತ್ತೋ ಗೊತ್ತಿಲ್ಲ ಅವ್ರಿಗೆ, ಜೋರಾಗಿ ಕಿರ್ಚ್ತಾ ಇರ್ತಾರೆ. ಸಖತ್ತಾಗಿದೆ. ಸೂಪರ್ ಆಗಿದೆ ವ್ಯೂ. ಸಖತ್ತಾಗಿದೆ ರೀ, ಸೂಪರ್ ಕ್ಲೌಡ್ ಫಾರ್ಮೇಷನ್. ನಿಜ ಹೇಳ್ಬೇಕಂದ್ರೆ ಒಂದು ರೀತಿ ಸ್ಕಂದಗಿರಿಗಿನ ಅಲ್ಟಿಮೇಟ್ ಆಗಿದೆ. ಬಟ್ ನಾವು ಸ್ಕಂದಗಿರಿಲಿ ಏನು ಮಾಡ್ತಾಯಿದ್ವಿ, ಮುಂಚೆ ಆ ಥರ ಆಯಿತು, ಬೇಗ ಹೋಗ್ಬಿಡ್ತಾ ಇದ್ವಿ.
ಮುಂದೆನೇ ಕ್ಲೌಡ್ ಫಾರ್ಮ್ ಆಗ್ತಾಯಿತ್ತು. ಈಗ ಆ ಥರ ನೋಡೋಕ್ಕಾಗಲ್ಲ. ನೋಡಿ ಕಾಣಿಸ್ತಾ ಇದೆಯಾ ಚಂದ್ರನ ಸೂರ್ಯನ ಇದು ನೋಡಿ, ಸೂರ್ಯನ ಚಂದ್ರನ ಕನ್ಫ್ಯೂಸ್ ಆಗ್ತಾ ಇದೆ. ಸಖತ್ತಾಗಿದೆ. ಸರ್ ನಿಮ್ಮ ಹೆಸರು? ರವಿ ಅಂತ. ನೋಡಿ ಇವರಿಲ್ಲೇ ಕೈವಾರ ಬೆಟ್ಟದಲ್ಲಿ ಗೈಡು. ನೀವು ಬಂದಾಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ, ತುಂಬ ಕೇರ್ಫುಲ್ಲಾಗಿ ಕರ್ಕೊಬರ್ತಾರೆ. ಸೊ ಅದು ತುಂಬ ಇಂಪಾರ್ಟೆಂಟು. ನಿಮ್ಮ ದಾರಿ ಹೋಗಿ ಅನ್ನೋದಕ್ಕಿಂತ ಜೊತೆಗೆ ಬಂದು ಕರ್ಕೊಬರ್ತಾರಲ್ಲ, ಅದು ತುಂಬ ಇಂಪಾರ್ಟೆಂಟ್. ಓ ಮೈ ಗಾಡ್, ನೋಡ್ರಿ ಪಾಪ ಸ್ಕಂದಗಿರಿ ಇದ್ರ ಮುಂದೆ ಏನೂ ಇಲ್ಲ ಕಣ್ರಿ. ಹಾಂ, ನೀರಿನ ದೊಣೆ ಕಾಣಿಸ್ತಾ ಇದೆಯಾ ಮೇಲ್ಗಡೆ? ನೀರಿನ ದೊಣೆ. ಇಲ್ಲೊಂದು ಕೋಟೆ ಇದೆ. ಓಕೆ ನೋಡಿ, ಸೂರ್ಯ ಚಂದ್ರ ಆಗ್ಬಿಟ್ಟಿದ್ದಾನೆ ಇವತ್ತು. ಹಾಂ ನೋಡಿ, ಕ್ಲೌಡ್ ಇವಾಗ ಸ್ವಲ್ಪ ಚದುರಿರೋದಕ್ಕೆ ಬ್ರೈಟಾಗಿ ಕಾಣ್ತಾ ಇದೆ. ಅವಾಗಲೂ ಸೇಮ್ ಚಂದ್ರನ ಥರನೇ ಕಾಣ್ತಾ ಇತ್ತು. ನೋಡಿ, ಇದು ಜಗನ್ನಾಥನ ದೇವಸ್ಥಾನ ಅಂತೆ. ಅಂದರೆ ಜಗನ್ನಾಥ ಮತ್ತು ಸೂರ್ಯದೇವ ಅಂತೆ. ನೋಡಿ ಕಾಣಿಸ್ತಾ ಇದಲ್ಲ, ನೋಡಿ ಎರಡು ಪಕ್ಕದಲ್ಲಿ ಜಗನ್ನಾಥ ಮತ್ತು ಇನ್ನೊಂದು ಸೂರ್ಯದೇವ. ನೋಡಿ ವ್ಯೂ, ಬ್ಯೂಟಿಫುಲ್ ವ್ಯೂ. ಹಾಂ, ಸೊ ನೋಡಿ ಇದೆ ಸನ್ರೈಸ್ ಪಾಯಿಂಟ್. ಈ ಕಡೆ ಬರೀ ಸರ್ ಕೂತ್ಕೋ, ಏನಂತ ನೋಡಿ, ಇದೆ ಸನ್ರೈಸ್ ಪಾಯಿಂಟ್. ಇದು ಸಣ್ಣ ರೈಸ್ ಆಗಿದ್ದಾನೆ ಮೂನ್ ಥರ. ಸೊ ನೋಡಿ ಸನ್ರೈಸ್ ಪಾಯಿಂಟ್, ಪೀಕು ನೋಡಲ್ಲ. ಒಂದು 10 ನಿಮಿಷದಿಂದ ಕಾಯ್ತಾ ಇದ್ದೀವಿ. ಇನ್ನು ಚದುರ್ತಾ ಇಲ್ಲ ಮೋಡ, ಫುಲ್ಲು ಚದುರೋದಿಲ್ಲ ಇವತ್ತು. ನಿನ್ನೆಲ್ಲ ಮಳೆ ಆಗಿದೆ ಚೆನ್ನಾಗಿ. ಸೊ ಡೌಟು ಒಂದೊಂದ್ಸಲಿ ಈ ವ್ಯೂ ಕಾಣಿಸ್ಲಿ ಅಂತ ಬರ್ತೀವಿ, ಕೆಲವೊಂದ್ಸಲಿ ಈ ವ್ಯೂ ಬೇಡವಲ್ಲಪ್ಪ ಅನ್ಸುತ್ತೆ. ಹಾಂ, ಏನೋ ಮೀಟಿಂಗ್ ರೂಮ್ ಅಂತ ಹೇಳ್ತಾರಲ್ಲ ನೋಡಿ, ಫುಲ್ಲು ಒಂದು 20 ನಿಮಿಷದ ಮೇಲೆ ಆಯ್ತು ಹರೀಶ. ಯಾಕೋ ಮೋಡ ಚಿತ್ರಂಗ ಕಾಣ್ತಾ ಇಲ್ಲ. ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಲೇಕ ಹಿಂಗೆ ಇದೆ. ಸುಮಾರು ಗುಹೆಗಳೆಲ್ಲ ಇದಾವಂತೆ, ಬಟ್ ಫಾರೆಸ್ಟ್ ಅವರು ಇರೋದ್ರಿಂದ ಹೋಗ್ಲಿಕ್ಕೆ ಪರ್ಮಿಷನ್ ಇಲ್ಲ. ಫುಲ್ ಮೋಡ ಕವಿದ ವಾತಾವರಣ. ಹಾಂ ಹಾಂ, ಹಂಗೆ ಬಂದಿದ್ದಲ್ವ ನಾವು, ಹಂಗೆ ಅಲ್ವ ಬಂದಿದ್ದು. ಇಲ್ಲೊಂದು ಕೋಟೆ ಇದೆ. ಓಕೆ, ಇಲ್ಲೇನೋ ಒಂದು ತೋರಿಸ್ತೀನಿ ನೋಡಿ, ಕಾಣಿಸ್ತಾ ಇದೆಯಾ? ಇದು ಎಂಥವ್ರ ಕೆಲಸ ಇರ್ಬೋದು ಹೇಳಿ ನೋಡೋಣ. ನೋಡಿ ಹೆಜ್ಜೆ ಮಾರ್ಕ್ ನೋಡಿ, ಕಾಣಿಸ್ತಾ ಇದೆಯಾ? ಹೆಜ್ಜೆ ಮಾರ್ಕ್ ಕಾಣಿಸ್ತಾ ಇದೆಯಾ? ಕರಡಿ ಕೆಲಸ ಇದೆ. ಮಗಂದು ಸುಮಾರು ಕಡೆ ಈ ಥರ ಕೆಲಸ ಮಾಡಿರೋದು ಕಾಣಿಸಿದೆ, ಬಟ್ ಅದು ಎಲ್ಲೂ ದರ್ಶನ ಕೊಟ್ಟಿಲ್ಲ. ದರ್ಶನ ಕೊಡೋದು ಬೇಡ ಕಣಪ್ಪ, ಸಾಕು ಇದನ್ನೇ ನೋಡ್ಕೊಂಡು ಖುಷಿ ಪಡ್ತೀವಿ. ಸೊ ನೋಡಿದ್ರಲ್ಲ ಕೈವಾರ ಬೆಟ್ಟ ಹೇಗಿತ್ತು ಅಂತ. ನೋಡಿ ಇಲ್ಲಿ ಕೆಳಗಡೆ ನೋಡಿ ಈ ಥರ ಮೊಲಗಳನ್ನು ಸಂರಕ್ಷಣೆ ಮಾಡಿಬಿಟ್ಟು ಇದೊಂದು ಮಾಡಿದ್ದಾರೆ. ಹೇಗಿದೆ ಅದೇ ಥರ ಇಲ್ಲಿ ಗಿನಿ ಪಿಕ್ಸ್ ಇದೆ, ತೋರಿಸ್ತೀನಿ ಬನ್ನಿ. ಅದು ಸಖತ್ತಾಗಿದೆ, ಸೂಪರ್ ಆಗಿದೆ ರೀ ನೋಡೋಕ್ಕೆ. ಇಷ್ಟು ಹತ್ರದಿಂದ ಇವತ್ತೇ ನೋಡ್ತಾ ಇರೋದು ನಾನು. ಅದೇ ಸೌಂಡ್ ನೋಡಿ ಹೇಗೆ ಮಾಡ್ತಾ ಇದೆ. ಸೊ ಕೈವಾರ ಬೆಟ್ಟದ್ದು ಟ್ರೆಕ್ ನೋಡಿದ್ರಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇವಾಗ ಬಿಸಿಲು ಬಂದಿದೆ, ಬಟ್ ನಾವು ಹೋದಾಗ ತುಂಬಾ ಚೆನ್ನಾಗಿತ್ತು. ಕ್ಲೌಡ್ ಫಾರ್ಮೇಷನ್ ಆಗಿರ್ಬೋದು, ಏನೂ ಕಾಣಿಸ್ತಾನೆ ಇರಲಿಲ್ಲ ಬಿಡಿ, ಫುಲ್ಲು ಮಂಜು. ನಾವೆಲ್ಲೋ
ಚಿಕ್ಕಮಂಗ್ಳೂರಿಗೂ ಎಲ್ಲೋ ಹೋದಂಥ ಅನುಭವ ಆಯಿತು. ಇಲ್ಲಿ ಮುಂದೆ ನೋಡಿ ಜಿಂಕೆಗಳು ಇದ್ದಾವೆ, ಸೊ ತೋರಿಸ್ತೀನಿ ಬನ್ನಿ. ಜಿಂಕೆ ಅಲ್ಲ, ಕೃಷ್ಣಮುಖ ನೋಡಿ, ಗುದ್ದಕ್ಕೆ ಬರ್ತಾಯಿದೆ. ಸೊ ನೋಡಿದ್ರಲ್ವಾ, ಕೈವಾರ ಬೆಟ್ಟ ಇದು ಫಾರೆಸ್ಟ್ ಅಂಡರ್ ಬರುತ್ತೆ. ಸೊ ಅರಣ್ಯ ವಿಹಾರ ವೆಬ್ಸೈಟಲ್ಲಿ ನೀವು ಬುಕ್ ಮಾಡಿಕೊಂಡೇ ಬರಬೇಕು, ವಿತೌಟ್ ಪರ್ಮಿಷನ್ನು ಬರೋದಕ್ಕಾಗೋದಿಲ್ಲ. ಇದು ಫಾರೆಸ್ಟ್ ಅರಣ್ಯಕ್ಕೆ ಸಂಬಂಧಪಟ್ಟಿದ್ದು ಟ್ರಕ್ ಇದು. ಸೊ ನೀವು ಬುಕ್ ಮಾಡಿಕೊಂಡೇ ಬರಬೇಕು. 3 ದಿವಸ ಮುಂಚೆ, ಯೂಶ್ವಲಿ ನೀವು ಏನಾದರೂ ವೀಕೆಂಡ್ಸ್ ಬರ್ತೀವಿ ಅಂತಂದರೆ 3 ದಿವಸ ಮುಂಚೆ ಬುಕ್ ಮಾಡ್ಕೊಳ್ಳಿ, ಬನ್ನಿ ಟ್ರೆಕ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಸ್ಕಂದಗಿರಿ ನೀವು ಹೋಗಿದ್ರೆ ಏನೋ ಗೊತ್ತಿಲ್ಲ, ಸ್ಕಂದಗಿರಿನಲ್ಲಿ ಯಾವ ರೀತಿ ಕ್ಲೌಡ್ ಫಾರ್ಮ್ ಆಗುತ್ತೆ ಅದೇ ರೀತಿ ಅಥವಾ ಅದಕ್ಕಿಂತ ಚೆನ್ನಾಗಿ ಕ್ಲೌಡ್ ಫಾರ್ಮ್ ಆಗುತ್ತೆ ಇಲ್ಲಿ. ಓಕೆ, ಸೊ ನೀವು ಬಂದರೆ ತುಂಬ ಖುಷಿ ಪಡ್ತೀರಾ. ಮಕ್ಕಳೂ ಕರ್ಕೊಂಬನ್ನಿ, ಮಕ್ಕಳು ಸಹ ಟ್ರೆಕ್ ಮಾಡಬಹುದಂಥ ಸ್ಥಳ ಇದು. ಎನಿವೆ ಮತ್ತೆ ಹೇಳ್ತಾ ಇದ್ದೀನಿ, ಗ್ರಿಪ್ ಇರೋವಂಥ ಶೂ ಅಥವಾ ಚಪ್ಪಲಿ ಹಾಕೋ ಬನ್ನಿ, ಓಕೆ ಅಲ್ಲ? ಸೊ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಮತ್ತು ಇನ್ನೊಂದು ವಾರ ಇನ್ನೊಂದು ಟ್ರೆಕ್ ಒಟ್ಟಿಗೆ ನಿಮ್ಮ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಫಿಟ್, ಬಾಯ್.